ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಂದಿಯಲ್ಲಿ ಒಂದು ಹೊಸಗಿ ಕಾರ್ಯಕ್ರಮ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ಹೋಗಿದ್ದು ನಾವು ಒಂದು 150 ಜನಕ್ಕೆ 120 105 ಜನ ಕೂಡ ಬೆಳಿಗ್ಗೆ ಹೋಗಿದ ತಕ್ಷಣನೇ ಒಲೆ ಪೂಜೆ ಮಾಡ್ತಾ ಇದ್ವಿ. ನಾವು ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವೋ, ಎಷ್ಟು ಮನಸ್ಸಲ್ಲಿ ಎಷ್ಟು ಇದು ಮಾಡ್ಕೊಂಡು ಪೂಜೆ ಮಾಡ್ತೀವೋ, ನಾವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಅನ್ನಪೂರ್ಣೇಶ್ವರಿ ತಾಯಿ ನಮಗೆ ಒಲಿಸ್ತಾಳೆ. ಯಾವತ್ತೂ ಸದಾ ಅಷ್ಟೇ. ಎಲ್ರೂ ಕೂಡ ಅಷ್ಟೇ ಹೇಳೋದು. ಎಲ್ಲರೂ ಮನೇಲಿ ಕೂಡ ಅಷ್ಟೇ, ನೀವು ಕೂಡನು ಒಲೆಗೆ ಒಂದು ನಮಸ್ಕಾರ ಹಾಕೊಂಡು ಸ್ಟವ್ ಹಚ್ಚಿ ನೋಡಿ. ಅವತ್ತು ದಿನಚರಿ ಹೆಂಗಿತ್ತೈತೆ ಹಂಗೆ ಸೂಪರ್ ಆಗಿರುತ್ತೆ. ಅವತ್ತು ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಭಕ್ತಿಯಿಂದ ನೀಟಾಗಿ ನಾವು ಏನೇ ಕೆಲಸ ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ಮಾಡಿಬಿಟ್ರೆ ಅದು ಮಾಡೋ ಇದೇ ಚೆನ್ನಾಗಿ ಬರುತ್ತೆ ಅಡುಗೆ, ಗೊತ್ತಾ? ನಾವು ಭಕ್ತಿಯಿಂದ ನಮಸ್ಕಾರ ಹಾಕೊಂಡ್ರೆ ಸಾಕು, ಪೂಜೆನೇ ಮಾಡೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟೇ ನೀಟಾಗಿ ಅಡುಗೆ ಬರುತ್ತೆ. ಎಲ್ರಿಗೂ ಅನ್ನಪೂರ್ಣೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ಎಲ್ರಿಗೂ ಚೆನ್ನಾಗಿ ಬರಲಿ ಅಡುಗೆ, ಎಲ್ಲರೂ ಮಾಡೋ ಅಡುಗೆ ಚೆನ್ನಾಗಿ ಬರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ನಾನು ನಮಸ್ಕಾರ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಮಾಡೋ ಅಡುಗೆನೂ ಚೆನ್ನಾಗಿ ಬರಲಿ. ಎಲ್ಲ ಅಡುಗೆಗಳು ಸೂಪರಾಗಿ ಬಂದಿತ್ತು. ಅಷ್ಟೇ ಎಲ್ಲರೂ ಮೆಚ್ಕೊಂಡ್ರು. ಅದನ್ನ ಬೆಳಗ್ಗೆ ಚಿತ್ರಾನ್ನ ತಿಂದ್ಬಿಟ್ಟೆ ಸಕ್ಕತ್ತಾಗೈತೆ ಚಿತ್ರಾನ್ನ ಅಂತ ಹೇಳ್ದ. ಅದಕ್ಕೆ ಫ್ಲಾಟ್ ಆಗೋದ. ಮತ್ತು ಐಟಮ್ ಎಲ್ಲ ಜೋಡಿಸ್ಕೊತಾ ಇದ್ವಿ ನೀಟಾಗಿ. ಎಲ್ಲನೂ ಟೇಬಲ್ ಮೇಲೆ ಜೋಡಿಸ್ಕೊಂಡಿದ್ವಿ. ಮತ್ತು ಚಿತ್ರಾನ್ನ ಕೂಡ ಈರುಳ್ಳಿ ಹಚ್ತಾ ಇದ್ದಾನೆ ನಮ್ಮ ಹುಡುಗ. ನಾನು ಬಂದು ತೊಂಡೆಕಾಯಿ ಪಲ್ಯಕ್ಕೆ ತೊಂಡೆಕಾಯಿ ಹಚ್ತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ಇತ್ತು, ಬೀನ್ಸ್ ಪಲ್ಯ ಕೂಡ ಇತ್ತು, 2 ಪಲ್ಯಗಳಿತ್ತು, 4 ಪಲ್ಯ ಇತ್ತು ಟೋಟಲ್ಲು. ಹಚ್ಕೊಂಡೆ. ಮತ್ತೆಲ್ಲ ಅನ್ನ ಸಾಂಬಾರೆಲ್ಲ ಮಾಡಿಕ್ಬಿಟ್ಟೆ. ಮತ್ತು ಪಲಾವ್ ಕೂಡ ದಮ್ ಹಾಕ್ತಾಯಿದ್ದೀನಿ. ಮತ್ತು ನೀರು ಕೂಡ ಹಾಕಿದೆ ಪಲಾವ್ಗೆ. ಗ್ರೀನ್ ಕಲರ್ ಪಲಾವ್ ಮಾಡೋಣ ಅಂತ. ಎಲ್ಲ ಊಟ ಕೂಡ ಟೈಮ್ ಆಯ್ತು. ಹಂಗೆ ಬಜ್ಜಿ ಕೂಡ ಬಿಟ್ಕೊಡ್ತಾ ಇದ್ದೀನಿ ನಾನು. ಇವತ್ತು ಅಡುಗೆ ಏನಪ್ಪ ಅಂದರೆ ಹೆಸರುಬೇಳೆ ಮಾಡಿದ್ದೆ. ಮತ್ತು ಹೋಳ್ಗೆ ಜಿಲೇಬಿ ತರಿಸಿದ್ರು ಅವರೇ ಬೇರೆ ಕಡೆಯಿಂದ. ಮತ್ತು ಬೀನ್ಸ್ ಪಲ್ಯ, ತೊಂಡೆಕಾಯಿ ಪಲ್ಯ, ಮೊಸರು ಬಜ್ಜಿ, ವೈಟ್ ರೈಸು, ಸಾಂಬಾರು, ರಸಮ್ ಮಾಡಿಲ್ಲ, ಪಲಾವು, ಗ್ರೀನ್ ಪಲಾವು, ಕಾಂಗ್ರೆಸ್ ಕಡಲೆಬೀಜ, ಸಂಡಿಗೆ ಬಜ್ಜಿ, ಇಷ್ಟು ಐಟಮ್ ಮಾಡಿದ್ವಿ ನಾವು. ಬಡ್ಸೋಕೆ ಕೂಡ ಟೈಮ್ ಆಯಿತು. ಎಲ್ಲರೂ ಊಟ ಕೂಡ ನಿಧಾನವಾಗಿ ಬಂದರು. ಒಂದು ಅರ್ಧನೇ ಕೂತ್ಕೊಂಡಿದ್ದೆ ಅಷ್ಟೇ. ಮತ್ತೆ ಫುಲ್ ಬ್ಯಾಚ್ ಆಯಿತು, 2ನೇ ಬ್ಯಾಚು. ಮತ್ತು ಈ ಮಗು ಕಾರ್ಯಕ್ರಮ ಇದು. ಮತ್ತು ಇದು ಯಾಕೆ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಏನು ಮಾಡ್ತಾರೋ ಕಮೆಂಟ್ ಮಾಡಿ, ಯಾಕೆ ಏನಕ್ಕೆ ಅಂತ. ಮತ್ತು ಅಡುಗೆ ಹೆಂಗಿತ್ತು ಕೇಳೋಣ ಬನ್ನಿ ಅಣ್ಣನ. ನಾವು ಇದರಲ್ಲಿ ಒಂದು 2-3 ಐಟಮ್ ಹೇಳಿಲ್ಲ, ಅಲ್ಲಿಗೂ ಅವರೇ ತರಿಸಿ ಹೇಳಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ರಾಜು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಂದಿಗ್ರಾಮ ನಾವು 100 ಜನಕ್ಕೆ ಊಟ ಮಾಡ್ತಿದ್ವಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತಿದ್ದಾರೆ. ಈಗ ನಮ್ಮ ಅಕ್ಕ ಅವ್ರು ಸ್ವಲ್ಪ ವಯಸ್ಸಾಗಿರೋ ಕಾರಣ ಪಲಾವ್ ಸ್ವಲ್ಪ ಬಿಡಿ ಬಿಡಿಯಾಗಿರ್ಬೇಕು ಅಂತ ಇದ್ದಾರೆ. ನಮಗೆಲ್ಲ ಇಷ್ಟ ಆಗಿದೆ. ರಾಜು ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ.